ಕೊಹ್ಲಿ ಶಿಷ್ಯನಿಗೆ ಪಟ್ಟಾಭಿಷೇಕ. ಆರ್‌ಸಿಬಿಯ ಕ್ಯಾಪ್ಟನ್ ಇವರೇ. ಆರ್‌ಸಿಬಿ ಕ್ಯಾಪ್ಟನ್ ಆದಂಥ ವಿರಾಟ್ ಕೊಹ್ಲಿ ಶಿಷ್ಯ. ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಆರ್‌ಸಿಬಿ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಹೊಸ ನಾಯಕನ ಘೋಷಣೆ ಆಗಿದೆ ಅಂತಲೇ ಹೇಳ್ಬೋದು. ಕೊಹ್ಲಿ ಶಿಷ್ಯನಿಗೆ ಆರ್‌ಸಿಬಿ ಪಟ್ಟಾಭಿಷೇಕ ಮಾಡಿದೆ. ಹೌದು ಸ್ನೇಹಿತರೆ, ಆರ್‌ಸಿಬಿ ಗೆಲ್ಲಿಸೋಕೆ ಇವರೇ ಬರಬೇಕಾಯಿತು ಅಂತಿದ್ದಾರೆ ಫ್ಯಾನ್ಸ್. ಈ ಸಲ ಪಕ್ಕ ಕಪ್ ನಮ್ಮದೇ ಅಂತಿದ್ದಾರೆ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, 17 ಸೀಸನ್ಗಳಿಂದಲೂ ಆರ್‌ಸಿಬಿ ಕಪ್ ಗೆಲ್ಲೋಕೆ ಆಗಿರಲಿಲ್ಲ. ಆದರೆ ಈ ಬಾರಿ ಪಕ್ಕ ಕಪ್ ನಮ್ಮದೇ ಅಂತಿದ್ದಾರೆ ಆರ್‌ಸಿಬಿ ಫ್ಯಾನ್ಸ್. ಅದಕ್ಕೆ ಮುಖ್ಯ ಕಾರಣ ಹೊಸ ಕ್ಯಾಪ್ಟನ್. ಹೌದು ಸ್ನೇಹಿತರೆ, ಆರ್‌ಸಿಬಿಗೆ ಹೊಸ ನಾಯಕ ಆದರೆ ಸಿಕ್ಕಿದ್ದಾರೆ ಮತ್ತು ರಜತ್ ಪಾಟಿದಾರ್ ಇನ್ಮುಂದೆ ಆರ್‌ಸಿಬಿಯ ಜವಾಬ್ದಾರಿಯನ್ನು ಹೊರಲಿದ್ದಾರೆ ಅಂತಲೇ ಹೇಳ್ಬೋದು. ಈ ಹಿಂದಿನ ಸೀಸನ್ನಲ್ಲಿ ಆರ್‌ಸಿಬಿಯ ಮುಂದಿನ ವಾರಸ್ದಾರ ಅಂತ ಎಲ್ಲರೂ ಅಂದುಕೊಂಡಿದ್ದರು. ಕೊಹ್ಲಿ ಬಳಿಕ ಆರ್‌ಸಿಬಿನ ಕಾಪಾಡೋಕೆ ಇವರೇ ಅಂತ ಎಲ್ಲರೂ ಮಾತನಾಡಿಕೊಂಡಿದ್ರು ಅಂತಲೇ ಹೇಳ್ಬೋದು. ಇದಕ್ಕೆ ಮುಖ್ಯ ಕಾರಣ ಅಂದರೆ ರಜತ್ ಪಾಟಿದಾರ್ ಕೊಹ್ಲಿ ಶಿಷ್ಯ. ಹೀಗಾಗಿ ಎಲ್ಲರೂ ಇವರೇ ಆರ್‌ಸಿಬಿಯ ಮುಂದಿನ ಕ್ಯಾಪ್ಟನ್ ಅಂತ ಆಗ್ತಾರೆ ಅಂತಲೂ ಕೂಡ ಹೇಳ್ತಾ ಇದ್ರು ಅಂತಲೇ ಹೇಳ್ಬೋದು. ಅದರಂತೆ ಅಧಿಕೃತವಾಗಿ ರಜತ್ ಪಾಟಿದಾರ್ ಅವರು ಆರ್‌ಸಿಬಿಯ ಹೊಸ ನಾಯಕನಾದರೆ ಆಗಿದ್ದಾರೆ. ಇನ್ನು ಕಳೆದ 2 ಸೀಸನ್ಗೆ ಫ್ಯಾಫ್ ಡು ಪ್ಲೆಸಿಸ್ ಅವರು ಆರ್‌ಸಿಬಿ ತಂಡವನ್ನು ಮುನ್ನಡೆಸಿದರು. ಈಗ ಅವರ ಜಾಗಕ್ಕೆ ರಜತ್ ಪಾಟಿದಾರ್ ಬಂದಿದ್ದಾರೆ. ಈ ಬಾರಿ ಆದರೂ ಪಕ್ಕ ನಾವೇ ಗೆಲ್ತೀವಿ ಅಂತ ಅನ್ನೋ ನಂಬಿಕೆ ಆರ್‌ಸಿಬಿ ಫ್ಯಾನ್ಸ್ಗೆ ಆದರೆ ಬಂದಿದೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ ಆರ್‌ಸಿಬಿ ತಂಡ ಈ ಬಾರಿ ನಮ್ಮ ಆರ್‌ಸಿಬಿ IPL ಅಲ್ಲಿ ಬಂದುಬಿಟ್ಟು ರಜತ್ ಪಾಟಿದಾರ್ ಅವರಿಗೆ ನಾಯಕ ಪಟ್ಟವನ್ನಾದರೆ ಕೊಟ್ಟಿದೆ. ಇದು ನಿಮಗೆ ಫೇರಾ ಅನ್ಫೇರಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಪ್ರಕಾರ ನೋಡೋದಾಯ್ತು ಅಂತಂದರೆ ರಜತ್ ಬಂದುಬಿಟ್ಟು ಒಂದು ಒಳ್ಳೆ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು ನಮ್ಮ ಆರ್‌ಸಿಬಿಗೆ. ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಎಸ್ಪೆಷಲಿ ನಮ್ಮ ಆರ್‌ಸಿಬಿ ಅಭಿಮಾನಿಗಳೆಲ್ಲ ವಿಡಿಯೋಗೊಂದು ಲೈಕ್ ಕೊಡಿ.